ನಮ್ಮ ಕರ್ನಾಟಕದ ಎಲ್ಲ ರೀತಿಯ ಜ್ಯೋತಿಷ್ಯಗಳು ಮುಖ್ಯವಾಗಿ ಸಾಂಪ್ರದಾಯಿಕ ಪರಾಶರಿ ಜ್ಯೋತಿಷ್ಯ, ಪ್ರಶ್ನೆ ಜ್ಯೋತಿಷ್ಯ, ನ್ಯೂಮರಾಲಜಿ, ವಾಸ್ತು ಇತ್ಯಾದಿಗಳನ್ನೆಲ್ಲ ನಾವು ಕೇಳಿದ್ದೇವೆ. ಈಗ ನನ್ನಿಂದ ಒಂದು ನಾಡಿ ಜ್ಯೋತಿಷ್ಯದ ಬಗ್ಗೆ ಲೇಖನವನ್ನು ಈಗ ಪ್ರೆಸೆಂಟ್ ಮಾಡಬೇಕಂತಿದ್ದೇನೆ. ಈಗ ಯಾರಿಗಾದ್ರೂ ನೋಡಿ ಇದರ ಬಗ್ಗೆ ಯಾರಿಗಾದ್ರೂ ಗೊತ್ತಿದೆ? ಎಡಗೈ ಎಷ್ಟು ಜನ ಇದ್ದಾರೆ ಇಲ್ಲಿ? ಎಡಗೈ ಅವರು ಲೆಫ್ಟ್ ಹ್ಯಾಂಡ್. ಆ ಲೆಫ್ಟ್ ಹ್ಯಾಂಡ್ ಯಾಕೆ ಬಂತದ್ದು ಗೊತ್ತಿದೆ ಅದು ಯಾರಿಗಾದ್ರೂ? ಎಲ್ಲವರು ಬಲಗೈಯವರು, ಆದರೆ ಕೆಲವರು ಲೆಫ್ಟ್ ಹ್ಯಾಂಡರ್ಸ್ ಇದ್ದಾರೆ. ಯಾಕೆ ಬಂತದ್ದು? ಯಾವ ಗ್ರಹಗಳು ಅದಕ್ಕೆ ಕಾರಕಗಳು? ನಾಡಿ ಜ್ಯೋತಿಷ್ಯದಲ್ಲಿ ಇರುವುದೇ ಮುಖ್ಯವಾಗಿ ಇದು. ಸೊ ಅದಕ್ಕೆ ಮುಖ್ಯವಾಗಿ ನಾವೇನು ತಿಳ್ಕೊಳ್ಬೇಕು ಇಲ್ಲಿಗ? ಎಲ್ಲವೂ ನಮ್ಮ ಮಿದುಳಿನಿಂದ ಪ್ರಾರಂಭ ಆಗ್ತದೆ. ಮೇಲೆ 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 ನೋಡಿ, ಅಂದ್ರೆ ನಮ್ಮ ಮೆದುಳಿನ ಅಲ್ಲ, ಇನ್ನು ಕೆಳಗೆ ಉಂಟಾ ಅಂತ ಅಲ್ಲ, ಚಿಕ್ಕನ್ ಮಾಡಿ ಸ್ವಲ್ಪ. ಸರಿ, ಅಂದರೆ ಈಗ ನಮಗೆ ಬಚಕ್ರದ ಬಗ್ಗೆ ಗೊತ್ತುಂಟು. ಬಚಕ್ರ ಅಂತ ಹೇಳಿದರೆ ಮೇಷದಿಂದ ಮೀನದವರೆಗಿರುವಂಥ 12 ರಾಶಿಗಳು, 7 ಗ್ರಹಗಳು, 2 ಛಾಯಾಗ್ರಹಗಳು, ರಾಹು ಕೇತುಗಳು. ಇವೆರಡರಿಂದಲೇ ನಮ್ಮ ಎಲ್ಲ ತೊಂದರೆಗಳು ಜೀವನದಲ್ಲಿ ಉಂಟಾಗ್ತಿರೋದು, ನಿಜವಾಗಿ ಹೇಳುವುದು. ಈಗ ಮುಖ್ಯವಾಗಿ ನಾನು ನೋಡಬೇಕಾದದ್ದು ಈಗ ಏನು, ಈ ಎಡಕೈ ಹೇಗೆ ಬಂತು, ಎಡಕೈಯವರು ಹೇಗೆ ಹುಟ್ಟಿದ್ರು. ನಮ್ಮ ಎಲ್ಲ ಕೆಲಸಗಳನ್ನು ಚಿಕ್ಕ ಪ್ರಾಯದಲ್ಲಿ ಎಡಕೈಯಿಂದ ಮಾಡ್ತಾರೆ. ಯಾಕೆ? ಇದಕ್ಕೆ ಕಾರಣ ಇದೆ. ಬಚಕ್ರ ಅಂದರೆ ಮೇಷದಿಂದ ಪ್ರಾರಂಭ ಮಾಡಿ 3ನೇ ರಾಶಿ ಅಂದರೆ ಮಿಥುನ ರಾಶಿಗೆ ಅಧಿಪತಿಯಾದಂಥ ಬುಧ ಏನನ್ನು ತಿಳಿಸಿಕೊಡ್ತಾನೆ, ಕಾರಕತ್ವ ಏನು? ಈಗಾಗಲೇ ನಮ್ಮ ರಾಮಮೂರ್ತಿ ಗುರುಗಳು ಪುಸ್ತಕವನ್ನು ಕಳಿಸಿಕೊಟ್ಟಿದ್ದಾರೆ. ಅದರಲ್ಲಿ ಎಲ್ಲ ವಿಷಯಗಳು ಇವೆ. ಆದರೂ ನಮಗೋಸ್ಕರವಾಗಿ ಒಂದು ಜನರಲ್ ಆಗಿ ತಿಳಿಸಿಕೊಡ್ತಾ ಇದ್ದೇನೆ. ಬುಧ ಅಂತ ಹೇಳ್ತಾರೆ, ಅದರ ಕಾರಕತ್ವಗಳು ನಮ್ಮ ಕೈ, ಭುಜದಿಂದ ಹಿಡಿದು ಇಡೀ ಕೈ ಬೆರಳುಗಳು. ಸೊ ಹಾಗಾಗಿ ಬುಧ ನಮ್ಮ ಕೈಗಳಿಗೆ ಕಾರಕ. ಈಗ ಈ ಎಲ್ಲ ಗ್ರಹಗಳಲ್ಲಿ ಒಂದು ಮುಖ್ಯವಾಗಿ ಯಾವುದು? ಈ ಛಾಯಾಗ್ರಹಗಳು. ಇದರಲ್ಲಿ ಕಾರಕ ಏನೀಗ? ನಮ್ಮ ಗ್ರಹಗಳೀಗ ಅದರಲ್ಲಿ ಛಾಯಾಗ್ರಹಗಳ ಬಗ್ಗೆ ನಾನು ಆಮೇಲೆ ಹೇಳ್ತೇನೆ. ಈಗ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ನಮ್ಮ ದೇಹದಲ್ಲಿ 7 ಚಕ್ರಗಳುಂಟು. ಎಲ್ಲರಿಗೂ ಗೊತ್ತಿರುವಂತಹದ್ದೇ. ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮಣಿಪೂರ ಚಕ್ರ, ವಿಶುದ್ಧ ಚಕ್ರ, ಅನಾಹುತ ಚಕ್ರ, ವಿಶುದ್ಧ ಚಕ್ರ, ಆಮೇಲೆ ಆಜ್ಞಾಚಕ್ರ, ಮತ್ತು ಆಮೇಲೆ ಏನಿದು ಸಹಸ್ರಾರ ಚಕ್ರ. ಈಗ ಪ್ರಾರಂಭವಾಗುವುದೆಲ್ಲಿಂದ? ಮೂಲಾಧಾರ ಚಕ್ರಕ್ಕೆ ಕಾರಕ ಗ್ರಹ ಕೇತು. ಹಾಗೆಯೇ ನಮ್ಮ ಸಹಸ್ರಾರ, ನಮ್ಮ ನಡು ನೆತ್ತಿಯ ತಲೆಯಲ್ಲಿರುವಂಥ ಒಂದು ಭಾಗದಿಂದ ಹೊರಗೆ ಬರುವಂಥದ್ದು ಶಕ್ತಿ, ಅದು ರಾಹು. ಅದಕ್ಕೆ ರಾಹು ಕಾರಕ. ಹಾಗಾಗಿ ಈಗ ಏನು ಬದಲಾವಣೆ ನಮ್ಮ ದೇಹದಲ್ಲಿ, ಕೆಲವೊಮ್ಮೆ ಟೆಂಪರರಿ ಅಥವಾ ಪರ್ಮನೆಂಟ್ ಬದಲಾವಣೆ ಏನಿದ್ರೂ ಸಮೇತ ಅದಕ್ಕೆ ಕಾರಕ ಗ್ರಹ ರಾಹು. ಹಾಗಾದರೆ ಎಡಕೈ ಹೇಗೆ ಉಂಟಾಯಿತು ಅಂತ ಹೇಳಿದರೆ, ಈ ರಾಹು ಮಿಥುನ ರಾಶಿ, ಇಲ್ಲದಿದ್ದರೆ ಬುಧನಿಗೆ ಸಂಬಂಧ ಅಂದರೆ ರಾಹು ಬುಧನ ಒಟ್ಟಿಗೆ ಇರುವಂತಹದ್ದು, ಇಲ್ಲದ್ರೆ ರಾಹು ಮಿಥುನ ರಾಶಿಯಲ್ಲಿ ಇರುವಂತಹದ್ದು. ಅದಲ್ಲದಿದ್ದಲ್ಲಿ ರಾಹು ಕರ್ಕಾಟಕ ರಾಶಿ ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಎಲ್ಲ ಗ್ರಹಗಳು ಕ್ಲಾಕ್ ವೈಸ್ ಆಗಿ ತಿರುಗ್ತಾ ಇವೆ, ಆ ರಾಹು ಕೇತುಗಳು ಹಿಮ್ಮುಖವಾಗಿ ತಿರುಗ್ತಾ ಇದೆ. ಹಾಗಾಗಿ ಇದು ಕರ್ಕಾಟಕ ರಾಶಿಯಲ್ಲಿರುವಂತಹ ರಾಹು ಎಲ್ಲಿ ನೋಡ್ತಾನೆ? ಹಿಂದೆ ಇರುವಂತಹ ಮಿಥುನ ರಾಶಿಯನ್ನು. ಹಾಗಾಗಿ ಕರ್ಕಾಟಕ ರಾಶಿ. ಇನ್ನೊಂದು ಸಿಂಹರಾಶಿ ಯಾಕೆ? ಸಿಂಹರಾಶಿ ಪೂರ್ವ ದಿಕ್ಕನ್ನು ಸೂಚಿಸ್ತದೆ, ನಿಮ್ಗೆ ಗೊತ್ತುಂಟು. ಹಾಗೆ ಮಿಥುನ ರಾಶಿ ಪಶ್ಚಿಮ ದಿಕ್ಕು. ಹಾಗಾಗಿ ಪೂರ್ವ ದಿಕ್ಕಿನಲ್ಲಿರುವಂತಹ ರಾಹು ತನ್ನ ಪಶ್ಚಿಮ ದಿಕ್ಕನ್ನು ನೋಡ್ತಾ ಇರ್ತಾನೆ, ಯಾವುದು? ಮಿಥುನ ರಾಶಿಯನ್ನು ನೋಡ್ತಾ ಇದ್ದಾನೆ. ಇನ್ನೊಂದು ತುಲಾರಾಶಿ. ರಾಹು ತುಲಾರಾಶಿಯಲ್ಲಿದ್ದಾಗ ತನ್ನ ತ್ರಿಕೋಣ ದೃಷ್ಟಿ ಅಂದರೆ 5ನೇ ದೃಷ್ಟಿಯಿಂದ ಮಿಥುನವನ್ನು ನೋಡ್ತಾನೆ. ಕೊನೆಯದಾಗಿ ರಾಹು
ಧನು ರಾಶಿಯಲ್ಲಿದ್ದಾಗ, ಧನು ರಾಶಿ ಅಂದರೆ 7ನೇ ರಾಶಿ ಆಗುತ್ತದೆ, ಅಲ್ಲಿಂದ ನೇರವಾಗಿ ಮಿಥುನವನ್ನು ದೃಷ್ಟಿಸ್ತಾ ಇದ್ದಾನೆ. ಇದು ಇಷ್ಟು ಪಾಯಿಂಟ್ಗಳು ಎಲ್ಲಿ ಆದರೆ ಇದು ಇದು ಮುಖ್ಯವಾದಂಥ ವಿಷಯಗಳು. ಅಂದರೆ ರಾಹು ಈ ರಾಶಿಗಳಲ್ಲಿ ಇದ್ದಾಗ ಬುಧನಿಗೆ ಸಂಬಂಧಪಟ್ಟಾಗ ನಿಮಗೆ ಎಡಕೈ ಉಂಟಾಗ್ತದೆ. ಅದನ್ನು ಪೂರ್ಣವಾಗಿ ಕೆಲವು ಉದಾಹರಣೆಗಳೊಟ್ಟಿಗೆ ನಾನು ನಿಮಗೆ ವಿಚಾರಿಸ್ತೇನೆ. ಈಗ ನೋಡಿ, ನಿಮ್ಮ ಮಿದುಳಿನ ಚಿತ್ರವೇ ಇಲ್ಲಿದೆ. ಇಲ್ಲಿರುವಂಥ ಚಿತ್ರ ನೋಡಿ, ಇದು ಬುಧನನ್ನು ಸೂಚಿಸ್ತಾರೆ. ಬುಧ ಇರುವಂಥ ಭಾಗಗಳು ಅಂದರೆ ನಮ್ಮ ಮಿದುಳಿನಲ್ಲಿ ಒಳಗಿನಿಂದ ಇರುವಂಥ ಈ ಹಣೆಯ ಪಾರ್ಟು, ಈ 2 ಪಾರ್ಟ್ಗಳು, ಇವೆರಡು ಪಾರ್ಟ್ಗಳನ್ನು ಕಂಟ್ರೋಲ್ ಮಾಡುವಂಥ ಗ್ರಹವೇ ಬುಧ. ಹಾಗೆ ಬೇರೆ ಬೇರೆ ಗ್ರಹಗಳುಂಟು, ಇಲ್ಲಿ ಗುರು, ಶನಿ ಇತ್ಯಾದಿಗಳೆಲ್ಲ ಉಂಟು, ನಮಗೆ ಬೇಕಾಗಿಲ್ಲ. ಆದರೆ ನಮಗೆ ಬೇಕಾಗಿರುವಂಥದ್ದು ಬುಧ. ಬುಧನಿಗೆ ಇನ್ನೊಂದು ಕಾರಕ ಇದೆ, ನಮ್ಮ ಈ ಮೆದುಳಿನಲ್ಲಿರುವಂತಹ ನರಮಂಡಲ, ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಅಂದರೆ ಒಂದು ರಿಫೈನರಿ ಅಥವಾ ಒಂದು ಫ್ಯಾಕ್ಟ್ರಿ ಅಂತ ಹೇಳಿ ಆದರೆ ಕಂಟ್ರೋಲ್ ರೂಮ್ನಲ್ಲಿರುವಂಥ ಒಂದು ಸಬ್ಜೆಕ್ಟ್ ಇದು. ಕಂಟ್ರೋಲ್ ರೂಮ್ನಲ್ಲಿರುವಂಥ ಒಂದು ಮನುಷ್ಯ ಒಂದು ಕಂಟ್ರೋಲ್ ಸ್ವಿಚ್ನಿಂದ ಎಲ್ಲ ಆಪರೇಟ್ ಮಾಡ್ತಾನೆ. ಅಂದರೆ ಅದಕ್ಕೆ ಇರುವಂತಹ ಕನೆಕ್ಷನ್ ಏನು ಅಂತ ಹೇಳಿದ್ರೆ ಅದೇ ಈ ನರಮಂಡಲ. ಈ ನರಮಂಡಲದ ಕನೆಕ್ಷನ್ ಇರುವಂಥ ಗ್ರಹ ಬುಧ. ಈ ಬುಧನಿಗೂ ರಾಹುವಿಗೂ ಸಂಬಂಧ ಉಂಟಾದಲ್ಲಿ ಆ ಮನುಷ್ಯ ಎಡಕೈಯವರಾಗ್ತಾನೆ. ಅದು ಪುರುಷ ಇರ್ಬೋದು, ಸ್ತ್ರೀಯೂ ಇರ್ಬೋದು. ಅದನ್ನು ನಾವೀಗ ಕೆಲವು ಉದಾಹರಣೆಗಳಿಂದ ನೋಡುವ. ಈಗ ಅಂದರೆ ಇದನ್ನು ಹೇಳಿ ಆಯ್ತು, ನಾನು ಈಗಲೇ ಹೇಳಿ. ಈಗ ನೋಡಿ, ಎಲ್ಲ ತಿಳಿಸಿ ಆಯ್ತು. ಈಗ ಉದಾಹರಣೆ ಇಲ್ಲ ಅದನ್ನು ಹೇಳಿ ಆಯ್ತು ಎಲ್ಲ. ಹಾಂ, ಇಲ್ಲಿ ನೋಡಿ, ಇದೊಂದು ನೋಡಿ, ಬುಧನು ರಾಹುವಿನೊಂದಿಗೆ ಅಥವಾ ಅವನಿಂದ 3, 5, 7 ಅಥವಾ 9ನೇ ರಾಶಿಯಲ್ಲಿದ್ದರೆ ಅಂತಹ ವ್ಯಕ್ತಿಗಳು ಎಡಕೈಯವರಾಗುತ್ತಾರೆ. ಈಗ ಒಂದು ಉದಾಹರಣೆ ನೋಡಿ, ಪುರುಷ ಜಾತಕ 1, ಜನ್ಮ ದಿನಾಂಕ 27/9/94, ಜನ್ಮ ಸಮಯ ರಾತ್ರಿ 7:45, 7:45, ಸ್ಥಳ ಬೆಂಗಳೂರು. ನೋಡಿ, ಇದವನ ಜಾತಕ. ಈ ಜಾತಕದಲ್ಲಿ ನೋಡಿ, ಬುಧ ರಾಹು ಇದು 2 ತುಲಾ ರಾಶಿಯಲ್ಲುಂಟು. ತುಲಾ ರಾಶಿಯಲ್ಲಿದ್ದರೆ ಈ 2 ಗ್ರಹಗಳು ನಾಡಿ ಜ್ಯೋತಿಷದ ಪ್ರಕಾರ ತನ್ನ 5ನೇ ರಾಶಿ, ತನ್ನ 9ನೇ ರಾಶಿ, 1, 2, 3, 4, 5, 6, 7, 8, 9 ಮಿಥುನ ರಾಶಿಯನ್ನು ಬುಧನು ನೋಡ್ತಾ ಇದ್ದಾನೆ, ಅವನೊಟ್ಟಿಗಿರುವಂಥ ರಾಹು ನೋಡ್ತಾ ಇದ್ದಾನೆ. ಸೊ ಇದರಿಂದಾಗಿ ಏನಾಗ್ತದೆ, ಈ ವ್ಯಕ್ತಿಯು ಸಂಪೂರ್ಣವಾಗಿ ಎಡಕೈಯವರಾಗಿದ್ದಾರೆ. ಇದು ಮುಖ್ಯವಾದ ವಿಷಯ. ನಿಮಿಷ ಇನ್ನೊಂದು ನೋಡಿ, ಇದು ಮುಖ್ಯವಾದಂತಹ ವ್ಯಕ್ತಿ. ನಮ್ಮ ಅಮಿತಾಬ್ ಬಚ್ಚನ್ ಸಿನಿಮಾದ ಆ್ಯಕ್ಟರ್. 11/10/1942, ಜನ್ಮ ಸಮಯ ಸಂಜೆ 4 ಗಂಟೆ, ಅಲಹಾಬಾದ್. ಇಲ್ಲಿ ಇವರ ಜಾತಕದಲ್ಲಿ ರಾಹು ಇರುವಂಥ ಸ್ಥಳ ಸಿಂಹರಾಶಿ. ಈಗಾಗಲೇ ನಾನು ಹೇಳಿದಂತೆ ಸಿಂಹರಾಶಿಯಿಂದ ಇದು ಪೂರ್ವ ದಿಕ್ಕು, ಇದು ಪಶ್ಚಿಮ ದಿಕ್ಕು. ಅಂದರೆ ರಾಹು ಪಶ್ಚಿಮ ದಿಕ್ಕನ್ನು ನೋಡ್ತಾ ಇದ್ದಾನೆ. ಈಗ ಬುಧ ವಕ್ರ, ಇದಕ್ಕೆ ಇನ್ನೂ ಹೊತ್ತಿದೆ, ಇನ್ನೂ ಉಂಟಿದ್ರಲ್ಲಿಗೆ. ಆಯ್ತು. ಇಲ್ಲಿ ಬುಧ ವಕ್ರ. ಇಲ್ಲಿ ನೋಡಿ, ಇದೊಂದು ಮುಖ್ಯವಾದಂಥ ವಿಷಯ. ಈ ಬುಧ ವಕ್ರ ಟ್ರೆಡಿಷನಲ್ ಜ್ಯೋತಿಷ್ಯದಲ್ಲಿ ಇಲ್ಲ, ನಾಡಿ ಜ್ಯೋತಿಷ್ಯದಲ್ಲಿ ಅರ್ಥ ಇದೆ. ಈ ಬುಧ ಇಲ್ಲಿರುವುದರಿಂದ ಇವನನ್ನು ನಾವು 50% ರಿಸಲ್ಟು ಕನ್ಯಾ ರಾಶಿಯಿಂದಲೂ, ಉಳಿದ 50% ಸಿಂಹ ರಾಶಿಯಿಂದ ನೋಡುವಂಥದ್ದು. ಸೊ ಸಿಂಹ ರಾಶಿಯಿಂದ ನೋಡಿದಾಗ ನಾವು ಇಲ್ಲಿ ರಾಹು ಇದ್ದಾನೆ, ಅಲ್ಲಿಂದ ಅವನ ದೃಷ್ಟಿ ಮಿಥುನ ರಾಶಿಗೆ ಬೀಳ್ತದೆ. ಹಾಗಾಗಿ ಈ ಮನುಷ್ಯ ನೋಡಿ ಎಡಗೈಯವರಾಗಿದ್ದಾರೆ. ಆದರೆ ಬುಧನು ತನ್ನ ಉಚ್ಚ ರಾಶಿಯಲ್ಲಿ 50% ರಿಸಲ್ಟ್ ಕೊಡುವ ಕಾರಣ ಇವರು ತನ್ನ ಬಲ ಕೈಯಲ್ಲೂ ಬರೆಯುತ್ತಾರೆ. ಇದೊಂದು ಇಂಪಾರ್ಟೆಂಟ್. ಈಗ ಇನ್ನೊಂದು ಲಾಸ್ಟ್, ಇನ್ನು ಮೇಲೆ ಬೇಡ ನೋಡಿ, ಇದು ಅಮೇರಿಕದ ಅಧ್ಯಕ್ಷರಾಗಿದ್ದವರು 4/8/61 ಜನ್ಮ ಸಮಯ ಸಂಜೆ. ಬರಾಕ್ ಒಬಾಮ ಅಂತ ನಿಮ್ಗೆ ಗೊತ್ತಿರ್ಬೋದು. ನೋಡಿ, ಇವರ ಜಾತಕದಲ್ಲಿ ರಾಹು ಇರುವಂತಹದ್ದು ಮಿಥುನ ರಾಶಿ, ಹಾಗೆ ಬುಧ ಇರುವಂತಹದ್ದು
ಕರ್ಕಾಟಕ ರಾಶಿ. ಹಾಗಾದರೆ ಏನೀಗ? ಯಾಕಂದರೆ ರಾಹು ಈ ಮಿಥುನ ರಾಶಿಯನ್ನು ದೃಷ್ಟಿಸ್ತಾನೆ. ಆದರೆ ರಾಹುವಿನ ನಿಜವಾದ ಹಿಂದಿನ ದೃಷ್ಟಿ ಇರುವಂಥದ್ದು ಕರ್ಕಾಟಕ ರಾಶಿಗೆ. ಹಾಗಾಗಿ ಬುಧನಿಗೆ ಇಲ್ಲಿ ರಾಹುವಿನ ಎಫೆಕ್ಟ್ ಬಂದ ಕಾರಣ ಇವರು ಸಂಪೂರ್ಣ ಎಡಕೈಯವರು. ಇನ್ನು ಹಲವಾರಿದೆ ಇದರಲ್ಲಿ ಜಾತಕಗಳು ಸುಮಾರು ಬರೆದಿಟ್ಟಿದ್ದೇನೆ ನಾನು. ಮೇಲಲ್ಲಿ ಸ್ತ್ರೀ ಜಾತಕ ಮೇಲೆ ಹಾಂ ನೋಡಿ, ಇದು ಒಂದು ಜಾತಕ ನಾನು ಹೇಳ್ತೀನಿ. ಸ್ತ್ರೀ ಜಾತಕ ಇಂಪಾರ್ಟೆಂಟ್ ಇದು. 16/5/60 ಜನ್ಮ ಸಮಯ ಬೆಳಿಗ್ಗೆ 10:18 ಸ್ಥಳ ಮೂಡಬಿದ್ರೆ, ದಕ್ಷಿಣ ಕನ್ನಡ, ನಮ್ಮೂರಿದೆ. ಇಲ್ಲಿ ರಾಹುವನ್ನು ನೋಡ್ಬೋದು ನೀವು. ರಾಹು ಹಾಗೆ ಮಿಥುನ ರಾಶಿಯಲ್ಲಿದ್ದಾನೆ. ಆದರೆ ಬುಧ ಇಲ್ಲಿ ವೃಷಭ ರಾಶಿಯಲ್ಲಿದ್ದಾನೆ. ಈಗ ರಾಹುವಿನ ದೃಷ್ಟಿ ಉಂಟು ಇಲ್ಲಿಗೆ. ಆದರೆ ರಾಹುವಿನಿಂದ ಇಲ್ಲಿ ಬುಧ ಇದ್ದಾನಲ್ಲ, ಈ ಬುಧ ನೆಕ್ಸ್ಟ್ ರಾಶಿ ಹೋಗೋದು ಅವನ ಸ್ವಂತ ರಾಶಿಗೆ ಹೋಗ್ತಾನೆ. ಆದರೆ ಬುಧ ಇರುವಂಥದ್ದು 0 ಡಿಗ್ರಿ 17 ನಿಮಿಷ ಇಲ್ಲಿದೆ. ಹಾಗಾಗಿ ಬುಧನಿಗೆ ಫಲ ಇಲ್ಲ. ಆದ್ದರಿಂದಾಗಿ ಈ ಸ್ತ್ರೀ ಎಡಗೈಯವಳು. ಆದರೆ ಕೇವಲ ಊಟ ಮಾತ್ರ ಬಲಗೈಯಿಂದ ಮಾಡ್ತಾಳೆ. ಉಳಿದ ಎಲ್ಲ ಕೈಯನ್ನು ಎಲ್ಲ ಕೆಲಸಗಳನ್ನು ಎಡಗೈಯಿಂದ ಮಾಡ್ತಾಳೆ. ಇದು ನನ್ನ ಪತ್ನಿಯ ಜಾತಕ. ಇನ್ನು ಕೊನೆಯದಾಗಿ ಒಂದು ಸಬ್ಜೆಕ್ಟ್ ಇದೆ. ಅದು ನೀವು ನಮ್ಮ ಡಾಕ್ಟರ್ BV ರಾಮನ್ನ 300 ಮುಖ್ಯ ಯಾವುದು ಯೋಗಗಳು ಅದರಲ್ಲಿ ನಿಮಗೆ ಸಿಗುವಂಥದ್ದಲ್ಲ. ಕೇವಲ ನಾಡಿ ಜ್ಯೋತಿಷ್ಯದಲ್ಲಿ ಮಾತ್ರ ಪದ್ಮಯೋಗ ಅಂದರೆ ಇದು ನಿಧಿ ಯೋಗ, ಅಖಂಡ ಧನಯೋಗ ಮತ್ತು ಐಷಾರಾಮಿ ಯೋಗ. ಮನುಷ್ಯ ಧನದಲ್ಲಿಯೂ ಇದ್ದಾನೆ, ಐಷಾರಾಮಿ ಯೋಗ ಇರೋದು. ಇಂಥದ್ದು ಯಾರಿಗೂ ಇಲ್ಲ, ಆದರೆ ಉಂಟು ನೋಡಿ, ಇದ್ದಾರೆ. ಇದು ಮುಂಚೆ ಒಂದು 200 ವರ್ಷದ ಕಾಲ ಹಿಂದೆ ನಮ್ಮ ಹಿರಿಯವರು ಯಾರಾದರೂ ಭೂಮಿಯಲ್ಲಿ ಹೂಳಿರ್ತಾರೆ, ಯಾರಿಗೆ ಸಿಗಬಾರ್ದು ಅಂತೇಳಿ. ಅದು ಕೆಲವರಿಗೆ ಸಿಕ್ಕಿ ಹೋಗುತ್ತೆ. ಅದನ್ನು ಇದು ನಿಧಿ ಯೋಗ ಅಂತ ಹೇಳುವಂಥದ್ದು. ಆದರೆ ಇದು ಈಗಿನ ಕಾಲದಲ್ಲಿ ಯಾವ ರೀತಿ ಅದನ್ನು ನಾವು ಅಪ್ಲೈ ಮಾಡ್ಬೋದು ಅದನ್ನು ನಾನು ಇಲ್ಲಿ ವಿವರಿಸಿದ್ದೇನೆ. ಕೆಲವರಿಗೆ ನೋಡಿ, ಒಂದು ಉದಾಹರಣೆ ಮೂಲಕ ತಿಳಿಸ್ತೇನೆ ಈಗ. ಹಾಂ ಅಲ್ಲ, ಕೆಳಗೆ ಹಾಂ, ಇದು ನಾನು ಈಗ ಪದ್ಮಯೋಗ ಅಂದರೆ ಏನು ಅಂತ ಹೇಳಬೇಕೀಗ. ಅದು ಇಂಪಾರ್ಟೆಂಟ್. ಇಲ್ಲಿ ಪದ್ಮಯೋಗ ಅಂದರೆ, ಪದ್ಮ ಅಂತ ಹೇಳಿದರೆ ಕಮಲ. ಸೊ ಕಮಲ ಅಂದರೆ ಅದರ ರಾಶಿ ಯಾವುದು? ವೃಷಭ ರಾಶಿ ಅಲ್ವಾ? ಇನ್ನು ಪದ್ಮಕ್ಕೆ ಇನ್ನೊಂದು ಹೆಸರುಂಟು. ಪದ್ಮ ಅಂದರೆ ಕಮಲ ಅಲ್ಲದೆ ಶುಕ್ರ, ಅದಕ್ಕೆ ಅಧಿಪತಿ. ಶುಕ್ರ ಅಂದರೆ ಯಾರು? ಲಕ್ಷ್ಮೀದೇವಿ. ಸೊ ಲಕ್ಷ್ಮೀದೇವಿ ಅಂದರೆ ಧನಕಾರಕ ಲಕ್ಷ್ಮೀದೇವಿ ಅಲ್ವಾ? ಹಾಗಿರುವಾಗ ಇನ್ನೊಂದು ಅದು ಈ ನಮ್ಮ ಈ ಕಮಲದ ಹೂ ಇರುವುದು ಎಲ್ಲಿ? ದೊಡ್ಡ ಕೆರೆಗಳಲ್ಲಿ ಇರ್ತದೆ. ನೀರು, ಎಲೆಗಳು, ಅದರದ್ದು ಬೇರು. ಆ ಬೇರು ನೀವು ಎಷ್ಟು ಆಳದಲ್ಲಿರ್ತದೆ ಅಂತ ಹೇಳಿದರೆ, ಆ ಬೇರನ್ನು ನೀವು ಎಷ್ಟು ಎಳೆದರೂ ಸಮೇತ ಆ ಬೇರು ನಿಮಗೆ ಬರ್ತದೆ, ಅಷ್ಟು ಅದನ್ನು ಹೆಣ್ಣು ನಿಮಗೆ ಸಿಗೋದಿಲ್ಲ. ಆ ಬೇರಿಗೆ ಕಾರಕ ಕೇತು. ಈ ಶುಕ್ರ ಕೇತುವಿನ ಕಾಂಬಿನೇಷನ್ನೇ ಪದ್ಮಯೋಗ. ಇದು ಬಹಳ ಮುಖ್ಯವಾದದ್ದು. ನೋಡಿ, ಈಗ ವಿಚಾರಿಸಿದ್ರಲ್ಲಿ ನಾನು 2 ಜಾತಕ ಬೆಳೆಸಿದ್ದೇನೆ. ಟೈಮ್ ಇದ್ದರೆ 2ನ್ನು ವಿವರಿಸ್ತೇನೆ ಬೇಕಾದರೆ. ಟೈಮ್ ಆಗೋಯ್ತಂತೆ. ಸರಿ, ಒಂದನ್ನು ನೋಡಿಸೋಣ. ಈಗ ನಮ್ಮ ಭಾರತದ ಯಾಕೆ ಜಗತ್ತಿನ ಅತಿ ದೊಡ್ಡ ಶ್ರೀಮಂತ ಗೌತಮ್ ಅದಾನಿ 24/6/67 ಜನ್ಮ ಸಮಯ ಮಧ್ಯಾಹ್ನ 12 ಗಂಟೆ, ಸ್ಥಳ ಅಹಮದಾಬಾದ್. ಇದೇ ನೋಡಿ, ಶುಕ್ರ ಇರುವಂಥ ಸ್ಥಾನ, ಧನಕಾರಕ ಶುಕ್ರ, ಕರ್ಕಾಟಕ ರಾಶಿ, ಅವನೊಟ್ಟಿಗೆ ರಾಹು. ಅಂದರೆ ಕೇತು ಸಪ್ತಮದಲ್ಲಿರೋ ರಾಹು ಒಟ್ಟಿಗೆ ಇರಲೇಬೇಕು. ಇದ್ಯಾವುದು? ಕರ್ಕಾಟಕ ರಾಶಿ. ಅಂದರೆ ಇದರ ಮುಖ್ಯ ಉದ್ದೇಶ ಏನು? ಶುಕ್ರ ಧನಕಾರಕನಾದಂಥ ಶುಕ್ರ ಸ್ಥಿರ ರಾಶಿ ಅಂತ ಹೇಳಿದರೆ ಫಿಕ್ಸೆಡ್ ಸೈನಲ್ಲಿ ಇರಬೇಕು. ಕೇತು ಕರ್ಕಾಟಕ ಅಥವಾ ಮೀನ ರಾಶಿ, ಜಲತತ್ವ ರಾಶಿ. ಅವರು ವೃಶ್ಚಿಕ ರಾಶಿಯನ್ನವರು ನಮ್ಮ ಗುರುಗಳು ಯಾರು ಆರ್.ಜಿ. ರಾವ್ ಅವರು ಅದಕ್ಕಷ್ಟು ಮಹತ್ವ ಕೊಡಲಿಲ್ಲ. ಕೇವಲ ಕರ್ಕಾಟಕ ಹಾಗೆ ಮೀನರಾಶಿ ಇಲ್ಲಿ ಇರಬೇಕು ಅಂತ ಅದು ಒರಿಜಿನಲ್ಲು ಇದು. ಆದರೆ ಅದನ್ನು ನಾವಿಲ್ಲಿ ಸಂಶೋಧನೆಯ ಮೂಲಕ ಬೇರೆ ಕೆಲವು ಅಪ್ಲೈ ಮಾಡಿ, ಅಂದರೆ ರಾಶಿಗೆ ಈಗ ಒಂದು ರಾಶಿಯಲ್ಲಿ ಒಂದು ಗ್ರಹ ಇರ್ತದೆ, ಆ ರಾಶ್ಯಾಧಿಪತಿ ಹೇಗಿದ್ದಾನೆ ಅವ ಆ ರಿಸಲ್ಟನ್ನು ಕೊಡಲೇಬೇಕಲ್ಲ ಅವನು. ನೋಡಿ, ಈಗ ಇಲ್ಲಿ ಸಪ್ತಮದಲ್ಲಿ ಕೇತು ಇದ್ದಾನೆ, ರಾಹು ಇದ್ದಾನೆ, ಇಲ್ಲಿ ಶುಕ್ರ ಇದ್ದಾನೆ. ಸಪ್ತಮದಲ್ಲಿ ಕೇತು, ಆದರೆ ಇಲ್ಲಿ ವಕ್ರ ಶನಿ ಇದ್ದಾನೆ.
ಇದು ರಾಶಿ ಯಾವುದು? ಮಕರ. ಇದು ಜಲತತ್ವ ರಾಶಿ. ಆದರೆ ಇದರ ರಾಶಾಧಿಪತಿ ಶನಿಯ ರಾಶಾಧಿಪತಿ ಶನಿ ಇರುವಂಥದ್ದು ಇನ್ನೊಂದು ರಾಶಿ, ಅವನ ಅಧಿಪತಿ ಇರುವಂಥದ್ದು ಕರ್ಕಾಟಕ ರಾಶಿ. ಹಾಗೆಯೇ ಶುಕ್ರನ ರಾಶಾಧಿಪತಿ ಚಂದ್ರ ಕುಂಭದಲ್ಲಿದ್ದಾನೆ. ಕುಂಭ ಅಂದರೆ ಏನು? ಕುಂಭ ಅಂತ ಹೇಳಿದರೆ ದೊಡ್ಡದಾದಂಥ ಒಂದು ಗಡಿಗೆ ನೀರು ತುಂಬಿದ ಗಡಿಗೆ, ನೀರು ನಿಲ್ಲೋದೇ ಇಲ್ಲ, ಅಲ್ಲಿ ನೀರು ಹೋಗ್ತಾನೆ ಇರ್ತದೆ. ಅದು ಅಂತಹ ನೀರಿನ ಘಟಿಯಲ್ಲಿ ಚಂದ್ರ ಇರುವ ಕಾರಣ ಗುರುಚಂದ್ರ ಯೋಗ ಎಲ್ಲಿ ಗಜಕೇಸರಿ ಯೋಗ ಅಂತ ನೀವು ಹೇಳ್ಬೋದು. ಆದರೆ ನಾನು ಹೇಳೋದು ಇದಕ್ಕೆ ನೋಡಿ, ಇವರ ಕನೆಕ್ಷನ್, ಈ ಶುಕ್ರ ಕೇತುವಿನ ಕನೆಕ್ಷನ್ನಿಂದಾಗಿ ಈ ಮನುಷ್ಯ ಜಗತ್ತಿನ ಅತಿ ದೊಡ್ಡ ಶ್ರೀಮಂತನಾಗಿದ್ದಾನೆ. ಇಂದು ಹಲವಾರು ಜಾತಕಗಳನ್ನು ನಾನು ಅನಾಲಿಸಿಸ್ ಮಾಡಿಟ್ಟಿದ್ದೇನೆ. ಈಗ ಸಮಯ ಇಲ್ಲದ ಕಾರಣ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ಸ್, ಧನ್ಯವಾದ.